ಈ ಟೈಮಿಂದ ಎಲೆಕ್ಷನ್ ಫುಲ್ ಟಪ್ ಇದೆ. ಇವಾಗ ಬಂದು ಹೊಸದಾಗಿ ಬಂದಿದ್ದಾರಲ್ಲ, ವಿಜಯ್ ಅಂತ ಬಂದಿದ್ದಾರೆ, ಅವರೇ 85% ಅವರೇ ಬಂದೇ ಬರ್ತಾರೆ. ಹೌದಾ? 85% ಬಂದೇ ಬರ್ತಾರೆ. ಎಲ್ಲ ಮಾವಟದಲ್ಲಿ ಅವರೇ ಬರ್ತಾರೆ, ಮುಂದೆ ಇರ್ತಾರೆ. ಯಾಕಂದರೆ ಎಲ್ಲ ನೋಡಿ ಎಲ್ಲ ಗೊತ್ತಾಗಿದೆ. ಇವ್ರದ್ದು ADMಗೆ ಬಂದ್ಬಿಟ್ಟು ಏನೊಂದು ಸ್ಟಡಿ ಇಲ್ಲ, DMಗೆ ಬಂದು ಬೇರೆ ಓಯಿಲು ಅದು ಅಂತ ಬರುತ್ತೆ, ಏನೋ ಇದೆ. ಕಂಟಿನ್ಯೂ ಅವರೇ ಬರ್ತಾರೆ, ಅವ್ರ ಫ್ಯಾಮಿಲಿ ಟು ಫ್ಯಾಮಿಲಿನೇ ಬರೋ ಇದ್ದಾರೆ. ಇವರು ಹೊಸಬರಲ್ಲ, ಏನು ಹೇಳ್ತಾರೆ, ಒಂದು ಹೊಸಬರಿಗೆ ಒಂದು ಚಾನ್ಸ್ ಕೊಡೋಣ, ಚೆನ್ನಾಗಿ ಮಾಡ್ತಾರೆ, ನೋಡ್ಕೊಳ್ತಾರೆ, ಎಲ್ಲರಿಗೆ ಯಾರಿಗೆ ಹೆಂಗೆ ಬೇಕು ಅಂತ ಇವಾಗ ಎಲ್ಲ ಏನೇನು ಮಾಡ್ತೀವಿ ಅಂತ ಎಲ್ಲ ಕೊಡ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ. ಲೇಡೀಸ್ಗೂ ಫುಲ್ ಸೇಫ್ಟಿ ಕೊಡ್ತಾರೆ. ಅದು ಸ್ಟೂಡೆಂಟ್ಸ್ಗೆಲ್ಲ ಇವಾಗ ಎಷ್ಟೋ ಜನ ಓದಿದ್ದಾರೆ, ಕೆಲಸ ಇಲ್ಲ ಅಂತಾರೆ, ಅವ್ರಿಗೆಲ್ಲರೂ ಕೆಲಸ ಕೊಟ್ಟಿರ್ತಾರೆ. 85% ಅವರು ವಿಜಯ್ಗೆ ಚಾನ್ಸ್ ಇದೆ ತಮಿಳ್ನಾಡಲ್ಲಿ. ಜೊತೆಗೆ ನೋಡಿ ಸರ್, ಇಲ್ಲಿ ಕಮಲ್ ಹಾಸನ್, ರಜನಿಕಾಂತ್ ಅಂತವರೇ ಇಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಸರ್. ಅವರು ಸ್ಟಡಿ ಇಲ್ಲ ಸರ್. ಅವರು ರಜನಿಕಾಂತ್ ಸುಮ್ಮನೆ ಮಾತು ಹೇಳಿದರು, ಬರ್ತೀನಿ ಅಂದ್ಬಿಟ್ಟು ಅವರು ಒಂದು ಹೆಜ್ಜೆನ ಮುಂದೆ ಇಟ್ಟಿಲ್ಲ. ಮುಂದೆ ಇಟ್ಟಿದ್ರೆ ಅವ್ರು ಬಂದಿರ್ಬೋದು, ಆದರೆ ಅವ್ರು ಅದ್ರ ಬಗ್ಗೆ ಬೇರೆ ಮಾತೆಲ್ಲ ಇಟ್ಬಿಟ್ರು, ನೀರು ಸ್ಟಾಪ್ ಆಗಿಬಿಟ್ರು. ಕಮಲ್ ಹಾಸನ್ ಬಂದು ಬರೋ ಥರ ಮಾತಾಡಿದ್ರು, ಅವ್ರು ಬಂದಮೇಲೆ ಹಂಗೆ ಸುಮ್ಮನೆ ಆಗ್ಬಿಟ್ರು. ಯಾವುದರ ಮುಂದೆ ನಡಿಬೇಕಲ್ಲ, ಸ್ಟಡಿಯಾಗಿ ನಡೆದ್ರೆ ಎಲ್ಲ ನಡೆಯುತ್ತೆ, ಎಲ್ಲ ರಾಜಕೀಯ ಕೈಗೆ ಬರುತ್ತೆ. ಸುಮ್ಮನೆ ನಾವು ಬರ್ತೀವಿ ಯಾರು ಅವರು ಜೊತೆ ಸೇರಿಕೊಂಡು ಅವ್ರು ಬೆನಿಫಿಟ್ ನೋಡ್ಕೊಡ್ತಾರೆ. ಮಕ್ಕಳಿಗೆ ಯಾರು ಸೇವೆ ಮಾಡೋಕ್ಕೆ ಬರಲ್ಲ, ಅವ್ರ ಬೆನಿಫಿಟಲ್ಲೇ ಅವ್ರು ಹೋಗ್ತಾರೆ. ಬಟ್ 234 ಕ್ಷೇತ್ರಗಳಲ್ಲೂ ಸ್ಪರ್ಧಿಗಳನ್ನು ನಿಲ್ಲಿಸಿರೋದು ವಿಜಯ್ ಅವರು. 2 ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ, ಪೆರಂಬೂರು, ತಿರುಚಿ. ಎರಡರಲ್ಲೂ ಗೆಲ್ತಾರೆ ಅನ್ಸುತ್ತೆ. 100% ಗೆಲ್ತಾರೆ. ಇದೊಂದು ಚಾನ್ಸ್ ಮಿಸ್ ಆಗಲ್ಲ. ಫುಲ್ ಸಪೋರ್ಟ್ ಇರೋದಿಲ್ಲ, ಅದು ಎಲ್ಲ 200 ಸೀಟ್ ಬಂದೇ ಬರುತ್ತೆ ಅವ್ರಿಗೂ. ಅಮ್ಮ ಮಾತ್ರ 34 ಇದಿಲ್ಲ, 200 ಸೀಟ್ ಬಂದೇ ಬರ್ತದೆ. ಎಲ್ಲರೂ ಹೇಳ್ತಾರೆ ಅವ್ರೇನು ಹೊಸಬರು, ಆ್ಯಕ್ಟರು ಬರಲ್ಲ, ಹಂಗೆಲ್ಲ ಅಂತ. ಸ್ಟೂಡೆಂಟ್ಸ್ ಓಟು, ಲೇಡೀಸ್ ಹೆಣ್ಮಕ್ಳು ಓಟು, 40 ಏಜಿಂದ ಫುಲ್ ಎಲ್ಲ ವಿಜಯ್ಗೆ ಸಪೋರ್ಟು. 40 ಮೇಲೆ ಇರೋವರೇ. ನೀವು ಇಲ್ಲಿಲ್ಲ, ಯಾವ ಊರಲ್ಲಿ ಎಲ್ಲ ಹೋಗಿ ಕೇಳಿ ಹೋಗ್ಬಿಡಿ. ಎಲ್ಲೆಲ್ಲಿ ಜಾಸ್ತಿ ಹವಾ ಇದೆ ಸರ್ ವಿಜಯ್ ಅವರು? ಎಲ್ಲ ಕಡೆ ಇದೆ ಸರ್, ಎಲ್ಲ ಕಡೆ ಇದೆ. ಸರ್ ಹೆಚ್ಚಾಗಿ ಇದ್ರೆ ಚೆನ್ನೈಯಲ್ಲಿ ಜಾಸ್ತಿ ಇದೆ. ಈ ಕಡೆ ತಿರುವಣ್ಣಾಮಲೈ, ತಿರುಕೋಯಿಲು, ಕಲ್ಲಕುರಿಚಿ, ತಿರುಚಿ, ಆಮೇಲೆ ಮಧುರೆ, ಈರೋಡು, ತೇನಿ, ಈಗೆಲ್ಲ ಫುಲ್ ಜಾಸ್ತಿ ಇದೆ ಸರ್. ಇದು ಎಲ್ಲ ಕಡೆನೇ ಸಪೋರ್ಟ್ ಇದೆ. ಯಾಕೆ ನೋಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾರೆ. ಇವಾಗ ಇಲ್ಲಿರೋರೆಲ್ಲ ರಾಜ್ಯದಲ್ಲಿ ಇದ್ದಿದ್ದು ಸಂಪಾದನೆ ಮಾಡಿ ಏನು ಮಾಡಿಲ್ಲ. ಇವಾಗ ಅವ್ರು ಬಂದು ಕರೆಕ್ಟಾಗಿ ಓಪನಾಗಿ ಹೇಳ್ತಾರೆ, ನಾವು ಹಂಗೆ ಮಾಡ್ತೀವಿ, ಇದು ಕೊಡ್ತೀವಿ, ಇದು ಕೆಲವ್ರು ಹೇಳ್ತಾರೆ, ಮಾಡಲ್ಲ. ಇವ್ರು ಹೇಳ್ತಾ ಇದ್ದಾರೆ, ಒಂದು ಚಾನ್ಸ್ ಕೊಡೋಣ, ಹೊಸಬ್ರು ಒಂದು ಚಾನ್ಸ್ ಕೊಟ್ಟಿರೋದನ್ನ ಗೊತ್ತಾಗೋದು. ಇವಾಗ ಅದು 50 ವರ್ಷ ಅಂತ ಇಬ್ಬರೇ ಇರ್ತಾರೆ, ಒಂದು ADMಗೆ ಒಂದು DMಗೆ. ಕಾಂಗ್ರೆಸ್ ಇದೆ, ಅಷ್ಟೇನೇನು ಬಲ ಇಲ್ಲ ತಮಿಳ್ನಾಡಲ್ಲಿ. ಇಲ್ಲಿ ಬೇಕಾದ್ರೆ ಕಾಂಗ್ರೆಸ್ ವೆಯ್ಟ್ ಇದೆ, BJPಗೂ ಅಷ್ಟು ಬ್ಯಾಲೆನ್ಸ್ ಇಲ್ಲ ತಮಿಳ್ನಾಡಲ್ಲಿ. ಇದು ಇಬ್ಬರು ಪಾರ್ಟಿನೇ ಬರೋದು. ಆದರೆ ಹೊಸಬ್ರು ಇವ್ರು ಕೊಡೋಣ, ಯಾಕಂದ್ರೆ ಇವ್ರ ಫ್ಯಾಮಿಲಿಯಲ್ಲಿ ಇವ್ರು ಬರಬೇಕು. ADMಗಳು ಯಾರು ಸ್ಟಡಿ ಇಲ್ಲ, ಅವ್ರು ಬಂದ್ಬಿಟ್ಟು ನೀನು ಇಷ್ಟು ತೊಗೊಂಡಿದ್ದೆ, ನಾನು ಅಷ್ಟು ತೊಗೊಂಡಿದ್ದೆ, ಅವ್ರ ಮಾತುಕತೆ ಹಂಗಾಗಿದೆ. DMಗೆಲ್ಲಿ ಇವಾಗ ನಾನು ಆಗಿದ್ಮೇಲೆ ನನ್ನ ಮಗ ನನ್ನ ಮೊಮ್ಮಗ ಹಂಗಂತ ಬರುತ್ತೆ. ಯಾರು ಹೋದ್ರೂ ಅವ್ರು ಕೆಳಗಡೆ ಸೀಟ್ ಕೊಡ್ತಾರೆ ಅಷ್ಟೇ, ಅವ್ರು ಮುಂದೆ ಬಿಡಲ್ಲ. ಇವಾಗ ಕಾಂಗ್ರೆಸ್ಸು ಸುಮಾರು ಒಂದು 30 ವರ್ಷ ಅವ್ರ ಜೊತೆಲೇ ಇದ್ದಾರೆ, ಬೇರೆ 24 ಸೀಟ್ 25 ಅಷ್ಟೇ, ಬೇರೆ ಏನು ಕೊಟ್ಟಿದ್ದಾರೆ ಅವ್ರಿಗೂ? ಏನಿಲ್ಲ. ಅದಕ್ಕೆ ಇವ್ರಿಗೂ ಬರ್ತಾರೆ. ಇವ್ರು ಬಂದರೆ ಒಂದು ಎಕ್ಸ್ಚೇಂಜ್ ಇರುತ್ತೆ, ಮಾತ್ರ ಇದೆ. ಇಲ್ಲಿ ತಮಿಳ್ನಾಡಿನ ಜನ ವಿಜಯ್ ಅವ್ರನ್ನ ಹೇಗೆ ನೋಡ್ತಾರೆ ಸರ್? ಅಂದರೆ ಫ್ಯಾನ್ಸ್ ಕ್ರೇಜ್ ತುಂಬ ಸಿಕ್ಕಾಪಟ್ಟೆ ಇದೆ ಬಿಡಿ. ನಾನು ಹೇಳೋದು ಈ ಪರ್ಸ್ನಲ್ ಇಶ್ಯೂಸ್ಗಳ ಬಗ್ಗೆ, ಅವ್ರ ವೈಫ್ದು ವಿಚಾರಗಳನ್ನು ಅವನ್ನೆಲ್ಲ ಹೊರಗಿಟ್ಟೆ ಪ್ರೀತಿ ಮಾಡ್ತಾರೆ, ಅಥವಾ ಇದನ್ನು ಸ್ವಲ್ಪ ಸೀರಿಯಸ್ ಮನೆಯಲ್ಲಿ ಒಬ್ಬರು ಥರ ನೋಡ್ತಾರೆ ಸರ್. ಎಲ್ಲರೂ ಮಾತಲ್ಲಿ ಸುಮ್ಮನೆ ಹೇಳ್ತಾರೆ. ಎಲ್ಲರೂ ನಮ್ಮ ಮನೇಲಿ ಒಬ್ಬರು, ನಮ್ಮ ಮಗ, ನಮ್ಮ ಅಣ್ಣ, ನಮ್ಮ ಬೆರೆದವರು, ನಮ್ಮ ಫ್ಯಾನು, ಆ ಥರ ಅಟ್ರಾಚ್ ಆಗಿಬಿಟ್ರು. ಈ ಕರೂರಲ್ಲಿ ಒಂದು ಇದಾಗೋಯ್ತಲ್ಲ, ಅದರಿಂದನೇ ಇನ್ನೂ ಜಾಸ್ತಿ ಎಲ್ಲರಿಗೂ ಪ್ರೀತಿ ಆಗೋಯ್ತು ಅವ್ರ ಮೇಲೆ. ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಕಾಲಲ್ಲಿ ಬಿದ್ದು ಕಣ್ಣೀರು ಹಾಕಿಸಿ ಒಬ್ರೊಬ್ರಿಗೂ ಒಂದೊಂದು ಫ್ಯಾಮಿಲಿ 20 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ 20 ವರ್ಷಕ್ಕೆ ಒಂದು ಫ್ಯಾಮ್ಲಿಗಳಿಗೆ ಕಾಲೇಜ್ ಶೀಟು, ಮೆಡಿಕಲ್ ಶೀಟ್ ಎಲ್ಲ ಅವರು ಇಟ್ಕೊಂಡಿದ್ದಾರೆ. ತಿಂಗಳಿಗೆ 5,000 ಅವ್ರು ಕೊಡ್ತಾಯಿದ್ದಾರೆ ಆ ಫ್ಯಾಮ್ಲಿಗಳಿಗೂ. ಆಮೇಲೆ ಎಲ್ಲರೂ ಹೋದ್ಮೇಲೆ ಅವ್ರಿಗೆಲ್ಲ ಕೆಲಸನೂ ರೆಡಿ ಮಾಡಿಟ್ಟಿದ್ದಾರೆ. ಹಂಗಾರೆ ಹೆಂಗೆ ಅವ್ರು ಬೇರೆ ಥರ ನೋಡ್ತಾರೆ, ಎಲ್ಲರೂ ಹಂಗೆ ಇರ್ತಾರೆ. ಎಲ್ಲ ನಮ್ಮ ಮನೇಲಿ ಒಬ್ಬರ ಥರ ನೋಡ್ತಾರೆ. ಅವ್ರ ಫ್ಯಾಮ್ಲಿ ಆದರೆ ಅವ್ರ ಫ್ಯಾಮ್ಲಿಯಲ್ಲಿ ಸವರ ಇರುತ್ತೆ. ಯಾರು ಫ್ಯಾಮ್ಲಿ ಇಲ್ಲದೆ ಇಲ್ಲ, ಅದು ಅವ್ರು ನೋಡ್ಕೊಳ್ತಾರೆ. ನಮಗೇನಿದೆ, ನಮ್ಗೆ ಬಂದರೆ ಕರೆಕ್ಟಾಗಿ ನೋಡ್ಕೊಳ್ತಾರ. ಇವಾಗ ನಮ್ಮದು ಏನಿದ್ರೆ ನಮ್ಮ ಮನೇಲಿ ಹೋಗಿದ್ರೆ ಗೊತ್ತಾಗೋದು. ಅವ್ರ ಮನೇಲಿ ಅವ್ರು ಅದು ನೋಡ್ಕೊಳ್ತಾರೆ. ಅವರಿಬ್ಬರು ಇನ್ನೂ ಏನಿಲ್ಲ, ಏನೋ ಡಿವೋರ್ಸ್ ಅಂದರೆ ಅದೆಲ್ಲ ಆಗೋಲ್ಲ. ಇನ್ನೂ ಒಂದು ತಿಂಗಳಲ್ಲಿ ಸರಿ ಆಗಿಬಿಡುತ್ತೆ. ಅದು ಮಾತುಕತೆ ಆಗಿದೆ, ಸರಿ ಆಗಿಬಿಡುತ್ತಾರೆ. ಅದು ಅವ್ರ ತಂದೆ ಡ್ರೈವರ್ ಮಗಂಗೂ ಕೂಡ ಸೀಟನ್ನು ಕೊಟ್ಟಿದ್ದು ತುಂಬ ಎಮೋಷ್ನಲ್ ವಿಷಯ ಸರ್. ಇವಾಗ ಸೀಟ್ ಕೊಟ್ಟರೆ ಅವ್ರ ಡ್ರೈವರ್ ಮಗನಿಗೂ, ಆಮೇಲೆ ಆಟೋ ಓಡಿದಾರಲ್ಲ, ಆಟೋ ಓಡಿದವ್ರಿಗೂ ಇಲ್ದವ್ರಿಗೆ ಸೀಟ್ ಕೊಟ್ಟಿದ್ದಾರೆ. ಇವಾಗ ಯಾರು ಹತ್ತವ್ರು ಕೊಡಲ್ಲ. ಡ್ರೈವರ್ ಮಗನು ಕೊಟ್ಟಿದ್ದಾರೆ, ಆಮೇಲೆ ಆಟೋ ಓಡಿದವ್ರು ಕೊಟ್ಟಿದ್ದಾರೆ, ಆಮೇಲೆ ಬೇರೆ ಏನೋ ಡಾಕ್ಟ್ರು ಕೊಟ್ಟಿದ್ದಾರೆ, ಇನ್ನು ಕೆಲವೊಂದು ಹೆಣ್ಮಕ್ಳು ಕೂಡ ಕೊಟ್ಟಿದ್ದಾರೆ, ಇಲ್ದವ್ರಿಗೂ ಕೊಟ್ಟಿದ್ದಾರೆ ಜಾಸ್ತಿ. ಇವಾಗ ದುಡ್ಡು ಗಿಡ್ಡು ಏನು ತಗೊಂಡಿಲ್ಲ.
ಇಲ್ದವ್ರೆ ನಾವು ಹೆಂಗಿದ್ವೋ ಅದೇ ಥರ ಎಲ್ಲರೂ ಇರಬೇಕು. ಇವಾಗ ನಾವು ಇಲ್ಲಿದ್ದು ನಮಗೆ ಗೊತ್ತಾಗೋದಿಲ್ಲ ಇರೋ ಕಷ್ಟ. ಇರೋರು ಏನು ಮಾಡ್ತಾರೆ, ಹಂಗೇ ಬರ್ತಾರೆ, ಕಾಲು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರೋ ಒಬ್ರು ಕೇಳ್ಬಿಟ್ಟು ಇದು ಹಿಂಗಿದೆ ಹಂಗಂತ ಹೇಳ್ತಾರೆ. ಇಲ್ಲಿ ಆದ್ರೆ ನಮ್ಗಂದ್ರೆ ಈ ಏರಿಯಾ ಹೆಂಗಿದೆ ಸರ್, ಈ ಥರ ಆಗಿದೆ ಹಂಗಂದ್ರೆ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ಅಂತ. ಅಂಥವ್ರಿಗೂ ನೋಡಿ ಕೊಟ್ಟಿದ್ದಾರೆ. ಎಲ್ಲ ಕಂಪಿಸನ್ ಹಂಗೆ ಕೊಟ್ಟಿದ್ದಾರೆ. ಆ ಊರಲ್ಲಿ ಅವ್ರಿಗೆ ಹೆಂಗಿದೆ ಗೊತ್ತಾಗಬೇಕು, ಏನಿದೆ ಮುಂದೆ ನಿಂತ್ಕೊಂಡು ಮಾಡಬೇಕು. ಅವ್ರ ಕಷ್ಟ ಅವ್ರಿಗಿದೆ ಗೊತ್ತಾಗಿರುತ್ತೆ, ಅವ್ರಿಗೆ ಕೊಡಬೇಕಂತ ಕೊಟ್ಟಿದ್ದಾರೆ. ಬರ್ತಾರೆ 85% ಅವ್ರಿಗೆ ವಾಯ್ಪಿದೆ. ಇನ್ನೇನು 18 ದಿವಸ ಏನೇ ಇದೆ. 23ಕ್ಕೆ ಏಪ್ರಿಲ್ 23ಗೂ 4ನೇ ತಾರೀಕು ಹೆಸರು ಬಂದುಬಿಡುತ್ತೆ. ಮೇ 4ನೇ ತಾರೀಕು ಹೆಸರು ಬಂದುಬಿಡುತ್ತೆ. ಎಲ್ಲ ಕಡೆ ಅವ್ರಿಗೆ ಫುಲ್ ಮೆಜಾರಿಟಿ ಇದೆ. ಹೊಸಬರ ಅಂತ ಅದು 50 ವರ್ಷ ಮುಂದೆ MGR ಇದ್ದಾರಲ್ಲ, ಅವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸ ಇತ್ತು ಅದೇ ಥರ ಇವ್ರಿಗೆ ಬಂದಿದೆ. ಅದೇ ಇವಾಗ ನಡೆದಿರೋದು. ಹುಡುಗರು ಇಷ್ಟಪಡ್ತಾರೆ ಸಿನಿಮಾ ಅಂತ ಹೇಳಿ ಅಂತ ಯಾರೋ ಕೆಲವೊಬ್ರು ಹಿರಿಯರು ಕೂಡ ಮಾತಾಡೋದು ನೋಡಿದೆ. ಹೆಣ್ಮಕ್ಳಿಗೆ ಜಾಸ್ತಿ ಟಚ್ ಆಗಿಬಿಟ್ರು ಸರ್. ಹುಡುಗರು ಇವಾಗ ಜಾಸ್ತಿ ಇರೋರು ಯಾರು ಸರ್, ಮೆಜಾರಿಟಿ ಕಾಲೇಜ್ ಹುಡುಗರು, ಲೇಡೀಸ್ಗಳು ಎಲ್ಲ ವಿಜಯ್ಗೆ ಫುಲ್ ಸಪೋರ್ಟು. ಏನಂದರೆ ಲೇಡೀಸ್ಗಳು ಮೇಯ್ನ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಇದರಲ್ಲಿ ಕೊಡ್ತೀವಿ, ನಮ್ಮ ಪಕ್ಕ ಬಲಾಗಿದೆ ಏನೇ ಇದನ್ನು ಇಲ್ಲಿ ಹೋಗ್ತೀವಿ, ಇಲ್ಲಿಂದ ಏನೋ ಪ್ರಾಬ್ಲಮ್ ಡೈರೆಕ್ಟ್ ಅವ್ರು ಕನೆಕ್ಟ್ ಮಾಡ್ಬೋದು. ಆ ಥರ ನಾನು ಮಾಡಿಕೊಡ್ತೀನಿ, ನಿಮ್ಗೆ ಎಲ್ಲಿ ಬೇಕಾದ್ರೆ ಪಕ್ಕ ಸಪೋರ್ಟಾಗಿ ಇರ್ತೀವಿ ಅಂತ ಹೇಳ್ತಾರೆ. ಒಂದು 45 ವಯಸ್ಸು ಮೇಲೆ ಇರೋವರೇ ಕಚ್ಚಿ ಆವಾಗಂತ ಬಂದಿರ್ತಾರಲ್ಲ, ಅವ್ರು ನಾವು ಅಲ್ಲಿ ಆಗ್ತೀವಿ ಅಂತಾರೆ. ಅದು ಅವ್ರವ್ರ ರೂಪ. ಆದರೆ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರು, ಲೇಡೀಸ್ಗಳು, ಹೆಣ್ಮಕ್ಳು, ಆಂಟಿಗಳು ಸರಿ ಎಲ್ಲ ಅವ್ರಿಗೆ ವಿಜಯ್ಗೆ ಓಟ್. ವಯಸ್ಸಾಗಿದ್ದವರು ನಾವು ವಿಜಯ್ಗೆ ಓಟ್ ಹಾಕ್ತೀನಿ ಅಂತಾರೆ. ನಮ್ಮ ಮಗ ಬರ್ತಾ ಇದ್ದಾನೆ, ನಾವು ಕರ್ಕೊಂಡು ನಾವು ಕುಂದಿರ್ಸ್ತೀವಿ. ಈ ವರ್ಷ ಅವರಿಗೆ ಇದು, ಬೇರೆ ಯಾರಿಗೂ ನಾವು ಬಿಡಲ್ಲ ಅಂತ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಸರ್, ಅಣ್ಣಾಮಲೈ ನೀವು ಕೇಳಿದಿರಿ, ಅವರು ಕರ್ನಾಟಕದಿಂದ IPS ಅಧಿಕಾರಿಯಾಗಿ ಇಲ್ಲಿ ಬಂದೊಂದು ಹೊಸ ಅಲೆ ಸೃಷ್ಟಿ ಮಾಡಿದವರು. ಯಾಕೆ ಸರ್, ಏನಾಗ್ತಿದೆ ಸರ್ ಈ ತಮಿಳುನಾಡು ಭಾಗದಲ್ಲಿ, ಅಥವಾ ಅವ್ರನ್ನ ಹೇಗೆ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿನ ಜನರು? ಯಾಕೆ ಏನಾಗ್ತಿದೆ ಅವ್ರು AIDMK ಅವ್ರಿಗೆ ಆದಂಥ ಅನ್ಯಾಯ, ನೋವು, ಇಲ್ಲಿನ ರಾಜಕೀಯ ಬಗ್ಗೆ ಮಾತಾಡ್ಬೇಕಾದ್ರೆ ಜನರು ಏನು ಹೇಳ್ತಾರೆ ಸರ್? ಇಲ್ಲಿದ್ದು ಬಂದು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಬಂದರೆ ಅವ್ರಿಗೆ ಸಪೋರ್ಟ್ ಇಲ್ಲ. ಅವರು ಇರೋ ಕ್ಯಾಂಪೇನೆಲ್ಲ ಅವ್ರಿಗೆ ಸಪೋರ್ಟ್ ಇಲ್ಲ. ನಾನಾ ಹಂಗೆ ಅಂತ ಒಬ್ರಿಗೊಬ್ರು ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ. ಅವ್ನು ಬಿಟ್ಟರೆ ಮುಂದೆ ಹೋಗ್ಬಿಡ್ತಾನೆ, ನಾವು ಹೋಗ್ಬೋಣ ಅಂತ ಅವ್ರು ಕೆಳಗಿಳಿಸು ನಾವು ಹೋಗೋಣ ಅಂತಾರೆ. ಇವಾಗ ಕೂಡ ಕೊಯಮತ್ತೂರಲ್ಲಿ ಒಂದು ಸೀಟ್ ಕೇಳಿದ್ದಾರೆ, ಆದರೂ ಕೂಡ ಬೇರೆಯವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರಿಗೆ ಮನ ಕಷ್ಟ ಆಗಿದೆ. ನಮ್ಮ ಇಷ್ಟಿಗೆ ನಾವು ಬಿಡ್ತಾ ಇಲ್ಲ ಸರ್, ಆಯಿತು ಒಂದು ಇದಾಗಿರಲ್ಲ, ನಾನು ಹಿಂಗೆ ಎದ್ಬಿಡ್ತೀನಿ ಅಂತಾರೆ ಅವರು. ಅದೇ ಕಷ್ಟ ಅವ್ರಿಗೆ. ಜೊತೆಲಿರೋರೇ ಅವ್ರಿಗೂ ತೊಂದರೆ ಕೊಡ್ತಾರೆ. ಮಕ್ಕಳು ಎಲ್ಲ ನೋಡ್ತಾರೆ, ಮಕ್ಕಳು ಏನೋ ಅವ್ರಿಗೂ ಒಂದು ಪರ್ಸನ್ ಇದೆ, ಏನೋ ಬಂದರೆ ಅವ್ರು ಎಲ್ಲಿ ಇರ್ತಾರೋ ಬಂದೇ ಬರ್ತಾರೆ. ಆದರೆ ಅವ್ರ ಜೊತೆಲಿರೋರು ಅವ್ರಿಗೆ ಬಿಡ್ತಾ ಇಲ್ಲ. ಅವರು ಬಿಟ್ಟರೆ ನಾವೇನು ಮಾಡೋದು, ನಾವು ಮುಂದೆ ಹೋಗೋಣ. ಇವಾಗ ಒಂದು ಗ್ರೂಪ್ ಅಂದಮೇಲೆ ಒಂದು ಸಪೋರ್ಟ್ ಇರಬೇಕು, ಒಂದೇ ಮಾತಲ್ಲಿ ಇರಬೇಕು. ಅವ್ರು ಹಂಗಿಲ್ಲ. ಅದರಲ್ಲಿ ನಾವು ಹಂಗೆ ಹಿಂಗೆ ಅಂತ 4 ಮಾತಾಡ್ತಾರೆ, 4 ಮಾತಲ್ಲಿ 4 ದಾರಿ ಆಗಿಬಿಡುತ್ತೆ. ಹಂಗಾಗಿದ್ದೆ. ஆல்ரெடி தளபதி ஃபேன் தான். அவங்க வந்து இப்போ புதுசாக எலெக்ஷனுக்கு வந்திருக்காங்கல்ல, எல்லாரும் ADMK DMK எல்லாம் ஆட்சி ஆண்டிருக்காங்க. இருந்தாலும் புதுசாக வரவங்களுக்கு ஒரு வாய்ப்பு கொடுக்கணும். தளபதி ஃபேன், அதனால TVKக்கு தான் நான் ஓட்டு போடுவேன். என் ஓட்டு எப்போவுமே TVKக்கு தான். எங்கள் ஃபேமிலியில் எல்லாருக்குமே TVK தான். அதனால TVKக்கு மட்டும் தான் ஓட்டு போடுவேன். தேங்க்யூ. நாங்களும் TVKக்கு தான் ஓட்டு போடுவோம், அவ்வளோதான். நாங்கள் ADMK DMK ரெண்டும் மாற்றி மாற்றி ஒரு 50 வருஷமாக அவங்களே தான் ஆண்டுட்டுருக்குறாங்க. தளபதி வந்திருக்காரு, தளபதினா விஜய் வந்திருக்காரு. ஒரு டைம் அவருக்கு வாய்ப்பு கொடுத்து பார்க்கணும்ல, புதுசாக வர்றவருக்கு. அதனால் வாய்ப்பு கொடுத்துருக்கோம், பார்ப்போம். அவருக்கு தான் TVKக்கு தான் ஓட்டு. என்ன சொல்கிறதுனா, புதுசாக வரவங்களுக்கு நம்ம வாய்ப்பு கொடுக்கணும் இல்லையா? அவங்களே எல்லாம் இத்தனை வருஷமாக ADMK DMK தான் இருந்திருக்காங்க. புதுசாக வரவங்களுக்கு வாய்ப்பு கொடுக்கலாம். அவங்களும் என்ன பண்ணுறாங்க, நாடு எப்படியும் மெச்சூர்டு ஆகணும் இல்லையா? யார் என்னென்ன பண்ணுறாங்கன்னு தெரியணும். அதனால் தளபதி நிறைய மூவி நடிச்சிருக்காங்க, அதனால அதில் சொல்கிறாங்க எல்லாம் என்ன பண்ணுவாங்கன்னு பார்க்கலாம். ஆனால் எங்கள் ஓட்டு எப்போவுமே ವಿಸಿಲ್ಗೆ தான். அதனால TVK தான். ವಿಜಯ್ ಬಂದು ಇವಾಗ ಹೊಸಕ್ಕೆ ಬರ್ತಾರಲ್ಲ, ಬಂದಿದ್ದಾರೆ, ಏನೋ ಸ್ವಲ್ಪ 10 ಸೀಟ್ ಸಿಗ್ಬೋದು. ಅದೇ ಯಾಕಂದರೆ ಅವರು ಹಳೆಬರು, ಅವ್ರ ಮುಂದೆ ನಾವು ಇವರು ಹೆಂಗೆ ಮಾಡೋಕ್ಕಾಗೋದಿಲ್ಲ. ಹೇಳಿದ್ದಾರೆ ಮಕ್ಕಳಿಗೆ, ಏನೇನು ಹೇಳಿದ್ರು ಹಳೆ ಮಾಡ್ತಾರೆ. ಇವಾಗ ಬರಬೇಕಾದ್ರೆ ಇವರು ಇನ್ನೂ ಟೈಮ್ ಇದೆ. ಒಂದೇ ಸತಿ ಬಂದುಬಿಡ ಆಗತ್ತಾ? 230 234 ಸೀಟ್ ಇದೆ. ಅದು ಹೆಂಗೆ? ADMK DMK ಇದೆ, DMK ಪಕ್ಕ. ಅವರು ವಿಜಯ್ ಅವರು ಮಾತನಾಡ್ಬೇಕಾದ್ರೆ ಯಾವಾಗಲೂ ಕೂಡ ಅವರು ಅಪೋಸಿಟ್ ಟಾರ್ಗೆಟ್ ಮಾಡ್ತಿರೋದೇ DMKನ. ಸದ್ಯ ಅವರೇ ಎದುರಾಳಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರು ಸ್ಟಾಲಿನ್ ವಿರುದ್ಧವೇ ಅವ್ರು ಮಾತನಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ಸೀಟ್ ಬಂದರೆ AIDMK ಜೊತೆ ಮೈತ್ರಿ ಮಾಡ್ಕೊಂಡು ಎಲ್ಲೋ ಉಪಮುಖ್ಯಮಂತ್ರಿ ಸ್ಥಾನನೋ ಅಥವಾ ಮುಖ್ಯಮಂತ್ರಿ ಚೆನ್ನಾಗಿ ಕೂಟಣಿ ಹೋದರೆ ಚೆನ್ನಾಗಿರ್ತದೆ. ಕೂಟಣಿ ಹೋಗಿ ಫಸ್ಟು ಕೂಟಣಿ ಹೋಗಬೇಕು. ಕೂಟಣಿಗೆ ಜಾಯಿನ್ ಮಾಡಿ ತಿರ್ಗಾ ನಾವು ಇದಾಗಬೇಕು.
ಒಂದೇ ಸತಿ ಹಾಕಿದ್ರೆ ಅದು ಕಷ್ಟನೇ. ಆ ಥರದ್ದು ಕ್ರೇಜ್ ಇಲ್ಲ ಅಂತ ಹೇಳ್ತೀರಿ ಹಂಗಾರೆ ವಿಜಯ್? ಹೌದು ಸರ್, ಅದು ಆಗೋದಿಲ್ಲ ಸರ್. ರ್ಯಾಲಿಗಳು ನೋಡಿದಾಗ, ಸಮಾರಂಭಗಳು ನೋಡಿದಾಗ, ಕರೂರ್ ಅಂತ ಜಾಗದಲ್ಲಿ 41 ಜನ ಸ್ಟ್ಯಾಂಪೇಡ್. ಹಾಂ, ಅದೇ ಅದು ಇದು ಸಿನಿಮಾಗೆ ಮಾತ್ರ ಸೀಮಿತ. ಹೌದು, ಎಲ್ಲ ಹುಡುಗರು ತಾನೇ ಇದ್ದಾರೆ. ಅದೇ ಓಟ್ ಹಾಕೋರು 18 ವಯಸ್ಸು ಮೇಲೆ ಇದ್ದಾನೆ, 18-20 ವಯಸ್ಸು ಮೇಲೆ. ಇವಾಗ 15-16 ವಯಸ್ಸು ಹೋಗಿದ್ದಾರೆ, ಅವ್ರಿಗೆ ಹೆಂಗೆ ಓಟಿದೆ ಅದು ನೋಡಿ ಮಕ್ಕಳು ಜಾಸ್ತಿ ಹೇಳ್ಬಾರ್ದಲ್ಲ. ನೋಡೋಕ್ಕೆ ಮೀಟಿಂಗ್ ಮಾಡೋದ್ರೆ ಜಾಸ್ತಿ ಇದೆ, ಅಲ್ಲಿ ಮಕ್ಕಳು ಜಾಸ್ತಿ ಕಾಣಿಸ್ತಾರೆ, ಅವರೆಲ್ಲ ಓಟ್ ಹಾಕ್ತಾರಾ? ಇಲ್ಲ ಇಲ್ಲ, ರಸಿಕರು ಬಂದಿದ್ದಾರೆ, ಸಿನಿಮಾ ಆಕ್ಟ್ರ್ ಅವರು, ಅವ್ರಿಗೆಲ್ಲರೂ ಬರ್ತಾರೆ. 10 ವಯಸ್ಸಿಂದ 15 ವಯಸ್ಸು 25 ವಯಸ್ಸು ಬರ್ತಾರೆ. ಅದೆಲ್ಲ ಲೆಕ್ಕ ಹೋಗ್ಬಾರ್ದಲ್ಲ. ಅದೇ ಹೆಣ್ಮಕ್ಳು ಸಪೋರ್ಟ್ ಇದೆ ವಿಜಯ್ಗೆ. ಹೆಣ್ಮಕ್ಳು ಸಪೋರ್ಟ್ ಇದನ್ನ ಸರ್, ಅದು ಬಂದು ಇವರು ಮುಂದೆ ಒಂದು ಮಾಡೋಕ್ಕಾಗೋದಿಲ್ಲ. ಬರ್ಬೋದು 10 ಸೀಟು ಅಲ್ಲ 15 ಸೀಟು ಒಳಗಡೆ ಬರ್ಬೋದು. 200-300 ಸೀಟ್ಲ ಬರೋಕ್ಕಷ್ಟು. ಇವರು ಬಿಡೋಕ್ಕಿಲ್ಲ, DMK ಅವರು ಬಿಡೋಕ್ಕಿಲ್ಲ. ಅವ್ರು ಚೆನ್ನಾಗಿ ಮಾಡಿದಾರಲ್ಲ, ಎಲ್ಲ ಮಾಡಿದ್ದಾರೆ. ಮಾಡಿದಾರ ಸರ್? ಖಂಡಿತ ಮಾಡಿದ್ದಾರೆ. ಮಗಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ, ತಿಂಗಳಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದೇನೋ ಇದಿಲ್ಲ. ಸರಿ, AIDMKದವರು ಭಾಳಷ್ಟು ಫ್ರೀ ಸ್ಕೀಮ್ಗಳು ಅನೌನ್ಸ್ ಮಾಡಿ ಅವ್ರು ಕೂಟಣಿ ಹೋಗಿದ್ದಾರಲ್ಲ, ಕೂಟಣಿ ಹೋಗಿ ತಪ್ಪಾಯಿತು. ಅವರು OP ಪನ್ನೀರ್ಸೆಲ್ವಂ ಇದ್ದಾರಲ್ಲ, ಅವರೆಲ್ಲ ಜಾಯಿಂಟಿಗಿದ್ದಾರೆ. ಅವರು ಹಳೆಯವರಿಲ್ಲ, ಫಸ್ಟ್ ಮೊದಲಂಶ ಅವರೇ ಅಮ್ಮ ಹೋಗ ಮೇಲೆ. ಅವರು ಅವ್ರ ಜೊತೆಗಿದ್ದಾರೆ, ಪರವಾಗಿಲ್ಲ. ಅವ್ರು ಬೇಡ ಅಂದ್ಬಿಟ್ಟು ಎಡಬಾಡಿ, ಅದೇ ಹಂಗೆ ಇರೋದು. ಅವರು ಜಾಯಿಂಟ್ ಆಗಿದ್ದಾರೆ, ಏನೋ ಹೇಳ್ಬೋದು, ಅರ್ಧ ಬರ್ಬೋದು. ಎಲ್ಲ ಹೋಗ್ಬಿಟ್ಟು 4 ದಿವಸ ಹೋಗ್ಬಿಟ್ರಲ್ಲ. ಅವ್ರು ಚೆಂಗೋಟೆನೂ ಹಿಂಗೆ ಹೋಗಿ ಬಂದುಬಿಟ್ರು, ವಿಜಯ ಹತ್ರ ಬಂದುಬಿಟ್ರು. ಚೆಂಗೋಟೆಲ್ಲ ಹಳೆ ಬರು ಬಾಬು ADMK ಏನು ಮಾಡೋಕ್ಕಾಗೋದಿಲ್ಲ. ಫ್ರಿಜ್ ಫ್ರೀ, LPG ಫ್ರೀ, ಎಲ್ಲ ಫ್ರೀ ಕೊಡ್ತಾ ಇರೋದ್ರಿಂದ ನಾನು ಕೇಳಿದ್ದು. ಹೇಳಿದ್ದಾರೆ, ಮಾತು ಹೇಳಿದ್ದಾರೆ, ಅದು ಹೇಳೋಕ್ಕಾಗೋದಿಲ್ಲ. ಹಾಗೆ ಹೇಳ್ತಾರೆ, ಬಂಧನ ಕೊಡೋದಿಗೆ ಗೆದ್ದು ಬಂದು ಬರಬೇಕಿಲ್ಲ. ಗೆದ್ದು ಬಂದರೆ ಏನೇ ಆಗಲಿ ನಾವು ಹಳೆ ಪಕ್ಷಕ್ಕೆ ಮಣೆ ಹಾಕ್ತೀವಿ ಅಂತಾರೆ ಇಲ್ಲಿನ ಜನ. DMK ಇದೆ, ಅದೇ ಪಕ್ಷನೇ ಗೆಲ್ಲಿಸ್ತೀವಿ ಅಂತಾರೆ. DMK ADMK ಅಂದರೆ ಮುಂದೆ ಬರ್ಬೋದು. ವಿಜಯ್ ಕಷ್ಟನೇ. ಹೊಸಬರಲ್ಲ ಅವರು, ರಸಿಕಿದ್ರೆ ಸಾಕಾ? ಎಲ್ಲರೂ ಬೇಕು. ಇವಾಗ 8 ಕೋಟಿ ಮಕ್ಕಳಿದ್ರೆ 8 ಕೋಟಿ ಮಕ್ಕಳು ಸಿಗಿದಾರ ಹೇಳಿ? 50 ಲಕ್ಷ ಇರ್ತಾರೆ, 50 ಲಕ್ಷ ಹಾಕ್ತಾರೆ ಸಾಕಾ ನಿಮಗೆ ಹೇಳಿ? ಹಂಗೆ ಇರೋದು. ಕಷ್ಟ ಇದೆ ಹಾಗಾದರೆ ವಿಜಯ್. ಹೌದು ಸರ್, ತುಂಬ ಕಷ್ಟ. ಬರ್ಬೋದು, ಅದೇ 10-15 ಸೀಟ್ ಬರ್ಬೋದು ಅಷ್ಟೇ. ಬರ್ತಾರೆ, 15 ಸೀಟ್ ಬರ್ಬಾರ್ದು, 10-15 ಬರ್ಬೋದು. 10ರಿಂದ 100-200 ಆಗೋದೆಲ್ಲ ಕಷ್ಟ ಇದೆ. ಅದು ಹೆಂಗೆ ಸರ್ 100 ಹಾಕ್ಬಿಡ್ತಾರೆ? DMK ಬಿಡೋಕ್ಕಿಲ್ಲಲ್ಲ ಅವರು, ಹೆಂಗಿದ್ರೆ ಅವ್ರು ಗೆದ್ದು ಬಿಡ್ತಾರೆ ಅಷ್ಟು. ಅದು ಮಾಡಿದ್ದಾರೆ ಅವ್ರು ಹಂಗೆ.